ಸರ್ ಯಾರು ಶೂಟಿಂಗ್ ಆಗೋ ಭೀತಿ ಏನಾದ್ರು अಣ್णा हिंग मध्य बनते ನಾನು कैमरा मैन ಎಲ್ಲ ನುಗ್ತಾರೆ बीजेपी लगातार एक्सपेक्ट कर रही है कि आप क्रॉस वोटिंग करेंगे कांग्रेस के नेता ಕನ್ನಡದಲ್ಲಿ ಮಾತಾಡ್ತಿದ್ರಿ इस तरह के कॉन्फिडेंस ಈಗ ಸೋಮಶೇಖರ್ ಕೂಡ ಹೇಳ್ತಾ ಇದ್ದಾರೆ ಸೋಮಶೇಖರ್ ಅವರೇ ನಿಮ್ಮ उसके बाद उनको पता चलेगा ಅಲ್ಲ ಸರ್ ಸೋಮಶೇಖರ್ ಕೂಡ सर ನಿಮ್ಮ ಪರವಾಗಿ ವೋಟ್ ಹಾಕಿ भूपेंद्र रेड्डी कह रहे हैं ಕುಪೇಂದ್ರ ರೆಡ್ಡಿ ಅವರು ನಿಮ್ಮ ಹಳೆ ಸ್ನೇಹಿತರು ಸರ್ सर भूपेंद्र रेड्डी ಏನಾದ್ರು ನೀವು ವಿಶ್ವಾಸದಿಂದ ಆತ್ಮಸಾಕ್ಷಿಯಿಂದ ಮತ ಹಾಕ್ತೀರಾ ಅಂತ ತುಂಬಾ ಭರವಸೆ ಇದೆ ಅವರು ಬಿಜೆಪಿ ಜೆಡಿಎಸ್ ಜಾಯಿಂಟ್ ಕ್ಯಾಂಡಿಡೇಟ್ ಇರೋದ್ರಿಂದ ಅವ್ರಿಗೆ ಬರೋದಲ್ಲ. ಕ್ಯಾಮ್ರಾ ಮುಂದೆ ಇಡ್ತಾರೆ ನಾನು ಓಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿದ್ದಾರೆ 3 1 2 3 ಅವರಿಗೆ ಈಗ ಪದೇ ಪದೇ ಹೋಗ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಈ ಸರಿನೂ ಸೋಲು ಭೀತಿ ಇದೆಯಾ? ಏನ್ ಹೇಳ್ತಾರೆ ಕುಮಾರಸ್ವಾಮಿ ಅವರು ಸರ್? ಪಾಪ ಅವ್ರ ಹೋಟ್ ಬೇರೆ ಕಡೆ ಹೋಗಬಾರ್ದು ಅಂತ ಇಟ್ಕೊಳ್ಳಿಕ್ಕೆ ಅವ್ರದೊಂದು ಕ್ಯಾಂಡಿಡೇಟ್ ಹಾಕಿದ್ದಾರೆ. ಅಷ್ಟಕ್ಕೆ ಸೀಮಿತ ಇದೆ. ಅದ್ರ ಬಗ್ಗೆ ಗೆಲ್ಬೇಕು ಅಂತ ಹಾಕಿಲ್ಲ ಸರ್. ಕಾಂಗ್ರೆಸ್ ಅವರು ಗೊತ್ತಿದೆ ಸೋಲೋದು, ಬಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರ ಹೋಟ್ ಇನ್ನೊಬ್ರಿಗೆ ಹೋಗಬಾರ್ದಲ್ಲ, ತಮ್ಮ ಹೋಟ್ ತಮ್ಮಲ್ಲಿ ಇಟ್ಕೋಬೇಕು ಅನ್ನುವಂತ ಒಂದು ವಿಚಾರದಿಂದ ಅವ್ರು ಒಂದಷ್ಟು ಜನ ಹೇಳ್ತಾರೆ ಕಾಂಗ್ರೆಸ್ ಇಂದ ನಮಗೆ ಕ್ರಾಸ್ ವೋಟಿಂಗ್ ಇರುತ್ತೆ, ಆತ್ಮಸಾಕ್ಷಿಗೆ ವೋಟ್ ಹಾಕ್ತಾರೆ ಅಂತ ಹೇಳಿ ಬಿಜೆಪಿ ನಾಯಕರು ವಿಶ್ವಾಸ. ಏನು ಆತ್ಮಸಾಕ್ಷಿಯಿಂದ ಇವರೇನು ಸತ್ ಹರಿಶ್ಚಂದ್ರ ರಾಜನ್ನು ಮೋಸಸ್ತಾರ ಇವರು? ಅವ್ರಿಗೆ ಆತ್ಮಸಾಕ್ಷಿಯಾಗಿ ಓಟ್ ಹಾಕಬೇಕು ಯಾವ್ರಿಗೋಸ್ಕರ? ಏನ್ ಕಾರಣ ಏನಂತ ಅಲ್ಲ ಅವ್ರು ಕೇಳ್ತಾ ಇರೋದು ಆತ್ಮಸಾಕ್ಷಿ. ಯಾಕೆ ಇವ್ರಿಗೋಸ್ಕರ ಯಾಕೆ ಆತ್ಮಸಾಕ್ಷಿ ಅಂತ? ಸರ್ ಬಿಜೆಪಿ ಅವರು ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ 42 ಶಾಸಕರು ಸಂಪರ್ಕ ಮಾಡಿದ್ದಾರೆ. ನನಗೆ ಯಾರು ಸಂಪರ್ಕ ಮಾಡಿಲ್ಲ, ನನಗೆ ಯಾರು ಮಾತಾಡೋದು. ಯಾಕೆಂದ್ರೆ ನೀವು ಹಳೆ ನಿಮ್ಮನ್ನು ಸಂಪರ್ಕ ಮಾಡೋ ಧೈರ್ಯ ಇಲ್ವಾ ಬಿಜೆಪಿ ಅವ್ರಿಗೆ? ನಾನು ಯಾಕೆ ಸಂಪರ್ಕ ಮಾಡ್ತಾರೆ? ನಾನು ಕಾಂಗ್ರೆಸ್ ಪಕ್ಷದ ಚಿಹ್ನೆ ಮ್ಯಾಗ ಆಯ್ಸ್ ಬಂದ್ಮೇಲೆ ನಾನು ಕೇಳ್ತಕ್ಕಂಥದ್ದು ಮತ ಯಾಕೆ ಅಂತ ಹೇಳೋದು ಅವ್ರಿಗೆ ಹಕ್ಕಿಲ್ಲ, ಮತ್ತು ಅದನ್ನ ಕೇಳುವಂತ ಪ್ರಶ್ನೆ ಉದ್ಭವ ಆಗಲ್ಲ ರೀ.